ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 11ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣಿ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:10 ಇರಲಿದೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:15 ಇರಲಿದೆ. ನಂತರ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 2:23 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 10:44 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7:34 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:54 ಮಧ್ಯಾಹ್ನ 3:29 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 8:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 12:21 ರಾತ್ರಿ 1:58 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:56 ಸೂರ್ಯಾಸ್ತ ಸಂಜೆ 6:34. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಆದ್ದರಿಂದಲೇ ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು ಈ ಶನಿವಾರವನ್ನು. ಹಾಗಾಗಿ ಸ್ಥಿರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಯಾಕೆಂದರೆ ನಮ್ಮ ಕರ್ಮಕ್ಕೆ ಕೆಲಸಕ್ಕೆ ಕಾರಕನಾಗಿರುವಂಥವನು ಶನಿ. ಹಾಗೆ ನಮ್ಮ ಕರ್ಮಕ್ಕೂ ಕೂಡ ಕಾರಕನಾಗಿರುವಂಥವನು ಶನಿ. ಇನ್ನು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಈ ದಿನ ಬಹಳ ಶಾಂತಿ ಸಮಾಧಾನದಿಂದ ಮಾಡಿದ್ರೂ ಕೂಡ ಅದು ನಿಧಾನಗತಿಯಲ್ಲಿ ನಡೆಯುತ್ತೆ. ಫಲಿತಾಂಶಗಳು ಮಂದಗತಿಯಲ್ಲಿ ನಮಗೆ ಬರುವಂಥದ್ದಾಗತ್ತೆ. ಹಾಗಾಗಿನೇ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ವಿಚಾರಗಳು ಕೂಡ ಈ ದಿನದಲ್ಲಿ ಇರುತ್ತೆ. ಹಾಗೆ ಈ ದಿನ ಸ್ಥಿರವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅಂದರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು. ಏಕೆಂದರೆ ಇದು ನಮ್ಮ ಜೀವಮಾನ ಇಡೀ ನಮ್ಮ ಜೊತೆಯಲ್ಲೇ ಇರುವಂಥದ್ದು ಇಂಥ ಸಾಧನೆಗಳು. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿತು ಶಾಶ್ವತವಾಗಿ ಅದನ್ನು ಬಳಸುವಂಥವರು ಕೂಡ ಇದ್ದಾರೆ.
ಅವ್ರಿಗೂ ಕೂಡ ಈ ಶನಿವಾರದ ದಿನ ಅತ್ಯುತ್ತಮವಾದಂಥ ಸಮಯ ಇದೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಬಹಳ ವಿಶೇಷವಾಗಿದೆ. ಕೆಲವು ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6:58 ಬೆಳಿಗ್ಗೆ 8:02 ಇನ್ನು ಮಧ್ಯಾಹ್ನ 2:23 ಮಧ್ಯಾಹ್ನ 3:26 ಹಾಗೆ ರಾತ್ರಿ 9:25 ರಾತ್ರಿ 10:22 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲೂ ಕೂಡ ನೀವು ಕೆಲಸಗಳನ್ನು ಆರಂಭ ಮಾಡಿದರೆ ಅದು ನಿಧಾನಗತಿಯಲ್ಲಿ ಕೆಲಸಗಳು ನಡೆಯುತ್ತೆ. ಮಂದಗತಿಯಲ್ಲಿ ಕೆಲಸಗಳು ನಡೆಯೋದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ಯಾವುದೇ ರೀತಿಯ ತುರ್ತು ಕೆಲಸಗಳೇನಾದರೂ ಇದ್ದರೆ ಅದನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:55 ಬೆಳಿಗ್ಗೆ 6:58 ಇನ್ನು ಮಧ್ಯಾಹ್ನ 1:19 ಮಧ್ಯಾಹ್ನ 2:23 ಇನ್ನು ರಾತ್ರಿ 8:30 ರಾತ್ರಿ 9:26 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ರವಿ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಮುಂದೂಡುವಂಥದ್ದು ಬಹಳ ಉತ್ತಮ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:05 ಬೆಳಿಗ್ಗೆ 10:09 ಇನ್ನು ಅಪರಾಹ್ನ 4:30 ಅಪರಾಹ್ನ 5:33 ಹಾಗೆ ರಾತ್ರಿ 11:19 ರಾತ್ರಿ 12:15 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಮಾತ್ರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡುವಂಥ ಇಲಾಖೆಗಳಿದೆ. ಉದಾಹರಣೆಗೆ ಪೊಲೀಸ್ ಇರ್ಬೋದು, ಮಿಲಿಟ್ರಿ ಇರ್ಬೋದು, ಅಥವಾ ಅಗ್ನಿಶಾಮಕ ದಳ ಇರ್ಬೋದು. ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಉತ್ತಮವಾದಂತಹ ಫೇವರಬಲ್ ಆಗಿರುವಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಜಹೋರ ಇರುವಂತಹ ಸಮಯ ಬೆಳಿಗ್ಗೆ 8:02 ಬೆಳಿಗ್ಗೆ 9:05 ಇನ್ನು ಅಪರಾಹ್ನ 3:26 ಅಪರಾಹ್ನ 4:30 ಇನ್ನು ರಾತ್ರಿ 10:23 ರಾತ್ರಿ 11:19 ಕುಜಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ಪಂಚಾಂಗಗಳನ್ನು ತಿಳ್ಕೊಳ್ಬೇಕು, ಪಂಚಾಂಗವನ್ನು ಶ್ರವಣ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಬೇಕಾಗಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಶುಭ ಮುಹೂರ್ತದಲ್ಲಿ ನೀವು ಆರಂಭ ಮಾಡುವಂಥ ಕೆಲಸಗಳು ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಒಳ್ಳೆಯ ಮುಹೂರ್ತದಲ್ಲಿ ನೀವು ಆರಂಭ ಮಾಡುವಂಥ ಪ್ರಯಾಣಗಳು ಕೂಡ ನಿಮಗೆ ಶುಭ ಲಾಭವನ್ನು ತರುತ್ತೆ. ಈ ವಿಚಾರವನ್ನು ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು, ಪ್ರತಿನಿತ್ಯದ ಚಟುವಟಿಕೆಗಳನ್ನು ಕೂಡ ಆರಂಭ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಉಪೇಕ್ಷೆ ಮಾಡಬೇಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಹಾಗೆ ಬಂಧುಗಳೇ, ಜೀವನದಲ್ಲಿ ಕೆಲವರು ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅದರಲ್ಲೂ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಂಕಷ್ಟಗಳು ಕೆಲವರಿಗೆ ಇರುತ್ತೆ. ಒಂದು ಸಾಲ ತೀರಿದ್ರೆ ಮತ್ತೊಂದು ಸಾಲ ಆಗಬೇಕು ಅನ್ನುವಂಥದ್ದು ಅವರ ಹಣೆ ಬರಹ. ಹಾಗಾಗಿನೇ ಅವರು ಅನುಭವಿಸ್ತಾ ಇರುವಂಥ ಒಂದು ಈ ಹಣಕಾಸಿನ ಸಮಸ್ಯೆ ಏನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಮ್ಮ ಹಿರಿಯರು ಗುಪ್ತ ತಂತ್ರವನ್ನು ಅನುಸರಣೆ ಮಾಡ್ತಾಯಿದ್ರು. ಹಾಗಾಗಿ ಆ ತಂತ್ರ ಏನು ಅಂತ ಹೇಳಿದ್ರೆ, ಒಂದು ತಾಮ್ರದ ಲೋಟವನ್ನು ತೆಗೆದುಕೊಂಡು, ಅದು ಬುಧಗ್ರಹದ ಪ್ರತೀಕವಾಗಿ ಇರುವಂಥದ್ದು ಈ ತಾಮ್ರ. ಧನಕಾರಕ, ಮಾತಿಗೆ ಕಾರಕ ಈ ಬುಧ. ಹಾಗಾಗಿ ಈ ತಾಮ್ರದ ಲೋಟವೇ ಬುಧ ಆಗಿರೋದ್ರಿಂದ ಇದು ಸೂರ್ಯನ ಪ್ರತೀಕವೂ ಕೂಡ ಆಯಿತು. ಈ ತಾಮ್ರದ ಲೋಟವನ್ನು ಶಿವಾಲಯದ ದೇವಾದಿದೇವ ಮಹಾದೇವನಿಗೆ ದಾನ ಕೊಡಬೇಕು. ಲೋಟದ ಸಂಖ್ಯೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರಬೇಕು. ಅಂದರೆ 1, 3, 5, 7 ಈ ರೀತಿ ಬೆಸ ಸಂಖ್ಯೆಯಲ್ಲಿ ದಾನವನ್ನು ನೀಡಬಹುದು. ಈ ಲೋಟದಲ್ಲಿ, ಅಂದರೆ ನೀವು ದಾನ ಮಾಡುವಂತಹ ಲೋಟದಲ್ಲಿ ಯಾರು ದಾನ ಪಡ್ಕೊಂಡಿದ್ದಾರೋ ಅಂತಹ ಅರ್ಚಕರು ಪದೇ ಪದೇ ನೀರು ತುಂಬೋದ್ರಿಂದ ಚಂದ್ರ ಬಲಗೊಳ್ತಾನೆ.
ಹೀಗಾಗಿ ತಾಮ್ರ ಸೂರ್ಯನಿಗೂ, ಲೋಟ ಬುಧನಿಗೂ, ನೀರು ಚಂದ್ರನಿಗೂ ಸಂಬಂಧಪಟ್ಟಂತಾಯಿತು. ಹಾಗಾಗಿನೇ ಇಲ್ಲಿ ಚಂದ್ರ ಬಲಗೊಳ್ಳೋದ್ರಿಂದ ನಿಮ್ಮ ಖಜಾನೆ ಸದಾ ತುಂಬಿರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕೆಲಸ ಕಾರ್ಯಗಳು ತುಂಬ ಅನುಕೂಲ ಸಿದ್ಧವಾಗುತ್ತೆ. ಈ ಪರಿಹಾರದ ತಂತ್ರದಿಂದ ದಾರಿದ್ರ್ಯ ದೂರವಾಗುತ್ತೆ, ಬಡತನ ನಿರ್ಮೂಲನೆಯಾಗುತ್ತೆ, ಇನ್ನು ಸಂಪತ್ತು ಸಮೃದ್ಧಿಯಾಗಿ ಆ ಕುಟುಂಬದಲ್ಲಿ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಶಿವನ ಲಿಂಗದ ಮೇಲೆ ಈ ಲೋಟದಿಂದ ನೀರನ್ನು ಜಲಾಭಿಷೇಕ ಮಾಡೋದ್ರಿಂದ ಮಹೇಶ್ವರನ ಅನುಗ್ರಹ ಬಹಳ ಬೇಗ ಆ ವ್ಯಕ್ತಿಯ ಮೇಲೆ ಉಂಟಾಗುತ್ತೆ. ಹಾಗೆ ಈ ಸ್ಥಿರವಾಸರದ ದಿನ ನೀವು ಸ್ಥಿರವಾದಂತಹ ಒಂದು ಪರಿಹಾರ ಕ್ರಮವನ್ನು ಕೂಡ ಅನುಸರಣೆ ಮಾಡ್ಬೋದು. ಅಂದರೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಂಡು ಈ ಶನಿವಾರದ ದಿನ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಆರಂಭ ಮಾಡ್ಬೋದು. ಇಲ್ಲಿ ಮೇಲಿಂದ ಮೇಲೆ ಕೆಲವರಿಗೆ ಹಣದ ಕೊರತೆ ಉಂಟಾಗ್ತಾ ಇರುತ್ತೆ. ಹಾಗೆ ಮಾನ ಸನ್ಮಾನ, ಯಶಸ್ಸು, ಕೀರ್ತಿ ಇದನ್ನು ವ್ಯಕ್ತಿ ಪಡ್ಕೊಳ್ಬೇಕು ಜೀವನದಲ್ಲಿ ಅಂತ ಹೇಳಿ ಹಂಬಲಿಸ್ತಾ ಇರ್ತಾನೆ. ಅಂಥವರು ವಿಶೇಷವಾಗಿ ಬೆಳ್ಳಿಯ ಸರದಲ್ಲಿ 3 ರುದ್ರಾಕ್ಷಿಗಳನ್ನು ಒಟ್ಟಿಗೆ ಸೇರಿಸಿ ಧಾರಣೆ ಮಾಡಿಕೊಳ್ಳೋದ್ರಿಂದ ಹಿಂದೆಂದೂ ಕಂಡಿರದಂತಹ ಅದ್ಭುತಗಳನ್ನು ಕಾಣ್ತೀರಿ. ಹಾಗೆ ಇಲ್ಲಿ 3 ರುದ್ರಾಕ್ಷಿಗಳಲ್ಲಿ ಸಪ್ತಮುಖಿ ರುದ್ರಾಕ್ಷಿ ಏನಾದರೂ ಇದ್ರೆ ಇದು ಶನಿ ಹಾಗೆ ಲಕ್ಷ್ಮಿಯ ಪ್ರತೀಕವಾಗಿ ಇರುವಂಥದ್ದು. ಶನಿಗ್ರಹದ ಕಷ್ಟಗಳನ್ನು ಇದು ದೂರ ಮಾಡುತ್ತೆ. ಅಷ್ಟಲಕ್ಷ್ಮಿಯ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗತ್ತೆ. ಹಾಗೆ ಈ ಸಪ್ತಮುಖಿ ರುದ್ರಾಕ್ಷಿಯನ್ನು ಧರಿಸುವಂಥದ್ದು ಉತ್ತಮ. ಇನ್ನು ಈ ಅಷ್ಟಮುಖಿ ರುದ್ರಾಕ್ಷಿ ಎನ್ನುವಂಥದ್ದೊಂದಿದೆ. ಅದನ್ನು ಧಾರಣೆ ಮಾಡೋದ್ರಿಂದ ಭೈರವನ ಅನುಗ್ರಹವನ್ನು ಪಡ್ಕೊಳ್ತೀರಿ. ಗಣಪತಿಯ ಪ್ರತೀಕವಾಗಿ ಈ ಅಷ್ಟಮುಖ ರುದ್ರಾಕ್ಷಿ ಇರುವಂಥದ್ದು. ಇದರಿಂದ ರಿದ್ಧಿ ಸಿದ್ಧಿಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಶತ್ರುಗಳಾಗಲಿ ರೋಗಗಳಾಗಲಿ ಶಮನ ಆಗಿಬಿಡುತ್ತೆ. ಇನ್ನು ವಿಶೇಷವಾಗಿ 9 ಮುಖದ ರುದ್ರಾಕ್ಷಿ ಇದೆ. ಇದು ಸಾಕ್ಷಾತ್ ಜಗದಂಬೆಯ ಪ್ರತೀಕವಾಗಿ ಇರುವಂಥದ್ದು, ನವದುರ್ಗೆಯರ ಪ್ರತೀಕವಾಗಿ ಇರುವಂಥದ್ದು. ಈ 3 ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ಪುಷ್ಯ ನಕ್ಷತ್ರದಂದು ಅಥವಾ ಶುಕ್ಲ ಪಕ್ಷದ ಚತುರ್ದಶಿಯ ದಿನ ಶಿವಾಲಯದಲ್ಲಿ ಶಿವಲಿಂಗದ ಬಳಿ ಇಟ್ಟು ಅದನ್ನು ಅರ್ಚನೆ ಮಾಡಿಸಿ ಅದನ್ನು ಧಾರಣೆ ಮಾಡ್ಬೋದು. ಅಂದರೆ ಪುಷ್ಯ ನಕ್ಷತ್ರದಂದು ಧಾರಣೆ ಮಾಡ್ಬೋದು ಅಥವಾ ಶುಕ್ಲ ಪಕ್ಷದ ಚತುರ್ದಶಿಯ ದಿನ ಇದನ್ನು ಧಾರಣೆ ಮಾಡ್ಬೋದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ರುದ್ರಾಕ್ಷಿಯ ಮಹಿಮೆ ಬಹಳ ವಿಶೇಷವಾಗಿ ಇರುವಂಥದ್ದು. ಈ ಒಂದು ಸಂಕಲ್ಪ ಪೂರ್ವಕವಾಗಿ ಈ ದಿನ ಈ ರೀತಿ ಮಾಡಿ ಧರಿಸಿದಂತಹ ರುದ್ರಾಕ್ಷಿಯಿಂದ ಸರ್ವಸಿದ್ಧಿ ಪ್ರಧಾನವಾಗುತ್ತೆ. ಹಾಗೆ ಜೀವನ ಕೃತಾರ್ಥವಾಗೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ಸಂಕಷ್ಟದಲ್ಲಿರುವಂಥವರು ಈ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಪರಮೇಶ್ವರನಿಗೆ ಪ್ರಿಯವಾದಂತಹ ರುದ್ರಾಕ್ಷಿಯ ಮಹಿಮೆ ಏನು, ಅದನ್ನು ಯಾವ ರಾಶಿಯವರು ಯಾವ ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಈ ರುದ್ರಾಕ್ಷಿ ಮಾಲೆಯನ್ನು ಪ್ರಾತಃ ಕಾಲ ಮತ್ತು ಸಾಯಂಕಾಲ ಶುಚಿರ್ಭೂತರಾಗಿ ಶುದ್ಧ ಮನಸ್ಕರಾಗಿ ಪರಮೇಶ್ವರನ ದಿವ್ಯ ನಾಮವಾದಂತಹ ಪಂಚಾಕ್ಷರಿ ಮಹಾಮಂತ್ರವನ್ನು ಅಂದರೆ ಓಂ ನಮಃ ಶಿವಾಯ ಅನ್ನುವಂಥದ್ದನ್ನು ಜಪಿಸಿ ಧರಿಸ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಗಮನಿಸಬೇಕು. ಹಾಗೆ ಈ ಒಂದು ಮಂತ್ರ ಪಠಣದಿಂದ ಹಾಗೆ ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡೋದ್ರಿಂದ ವ್ಯಕ್ತಿಗೆ ಬರುವಂತಹ ಭಯ ದೂರವಾಗುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಆತನ ಆತ್ಮವಿಶ್ವಾಸ ಬಹಳ ವಿಪರೀತವಾಗಿ ಇರುತ್ತೆ. ಹಾಗಾಗಿ ಶಿವರಾತ್ರಿಯ ದಿನ ಇದನ್ನು ಹಿಡ್ಕೊಂಡು ಜಪ ಮಾಡೋದ್ರಿಂದ ಆಯುರಾರೋಗ್ಯ ಐಶ್ವರ್ಯಾದಿಗಳು ಸಿಕ್ಕತ್ತೆ. ರುದ್ರಾಕ್ಷಿಗೆ ಹಲವು ಮುಖಗಳಿದೆ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಶಿವ ಯಾವ ಸ್ವರೂಪವನ್ನು ಪ್ರತಿನಿಧಿಸ್ತಾನೆ ಈ ರುದ್ರಾಕ್ಷಿಯ ಮುಖಗಳಲ್ಲಿ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಹಾಗಾಗಿನೇ ಅದನ್ನು ಯಾವ ರಾಶಿಯವರು ಧರಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಏಕಮುಖದ ರುದ್ರಾಕ್ಷಿ ಇದೆ, ಸಾಕ್ಷಾತ್ ಪರಶಿವ ಅದು. ಇದನ್ನು ಮಕರ ರಾಶಿಯವರು ಧರಿಸ್ಬೋದು. 2 ಮುಖದ ರುದ್ರಾಕ್ಷಿ ಅಂತ ಹೇಳಿದ್ರೆ ಅರ್ಧನಾರೀಶ್ವರ, ಇಲ್ಲಿ ಶಿವ ಮತ್ತು ಶಕ್ತಿಯ ಸ್ವರೂಪವಾಗಿ ಇರುವಂಥದ್ದು. ಇದನ್ನು ಮೇಷರಾಶಿಯವರು ಧರಿಸಿದ್ರೆ ತುಂಬ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾರೆ. ಇನ್ನು 3 ಮುಖದ ರುದ್ರಾಕ್ಷಿ ಅಗ್ನಿದೇವ, ಇದು ಕನ್ಯಾ ರಾಶಿಯವರಿಗೆ ಶುಭಕರವಾಗಿರುವಂಥದ್ದು. ಕೆಲಸ ಕಾರ್ಯಗಳು ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಹಣಕಾಸಿನ ಒಂದು ಉನ್ನತಿ ಲಾಭ ಆಗಬೇಕು ಅಂತ ಹೇಳಿದ್ರೆ ಇವರು 3 ಮುಖದ ರುದ್ರಾಕ್ಷಿಯನ್ನು ಧರಿಸ್ಕೊಳ್ಬೋದು. ಇನ್ನು 4 ಮುಖದ ರುದ್ರಾಕ್ಷಿ ಏನಿದೆ ಅದು ಚತುರ್ಮುಖ ಬ್ರಹ್ಮದೇವರು. ಇದನ್ನು ಧರಿಸಬೇಕಾಗಿರುವಂಥವರು ಮಿಥುನ ರಾಶಿಯವರು. ಇದರಿಂದ ಇವರು ಕೈಗೊಳ್ಳುವಂತಹ ವ್ಯಾಪಾರಿ ಚಟುವಟಿಕೆಗಳು ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ 5 ಮುಖದ್ದು ಮಹಾದೇವ,
ಇದು ಕರ್ಕಾಟಕ ರಾಶಿಯವರಿಗೆ ತುಂಬ ಶುಭಕರವಾಗಿರುವಂಥದ್ದು. ಇನ್ನು 6 ಮುಖದ್ದು ಕಾರ್ತಿಕೇಯ ಸ್ವಾಮಿ, ವೃಷಭ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿರುವಂತಹ ರುದ್ರಾಕ್ಷಿ ಇದು. ಇನ್ನು 7 ಮುಖದ ರುದ್ರಾಕ್ಷಿ ಒಂದಿದೆ. ಇದು ಸಪ್ತ ಮಾತೃಕೆಯರನ್ನು ಪ್ರತಿನಿಧಿಸುವಂಥದ್ದು. ಇದನ್ನು ಸಿಂಹರಾಶಿಯವರು ಧರಿಸಿದ್ರೆ ಖಂಡಿತ ಯಶಸ್ಸು ಸಿಕ್ಕತ್ತೆ. ಹಾಗೆ 9 ಮುಖದ ರುದ್ರಾಕ್ಷಿಯಲ್ಲಿ ನವದುರ್ಗೆಯರ ಸಾನ್ನಿಧ್ಯ ಇರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ತುಲಾ ರಾಶಿಯವರು ಇದನ್ನು ಧರಿಸಿದ್ರೆ ತುಂಬ ಶ್ರೇಯಸ್ಸುಂಟಾಗುತ್ತೆ. ಇನ್ನು 10 ಮುಖದ ರುದ್ರಾಕ್ಷಿಯೇ ಸಾಕ್ಷಾತ್ ಯಮದೇವನ ಸ್ವರೂಪದಲ್ಲಿ ಇರುವಂಥದ್ದು. ಇದನ್ನು ವೃಶ್ಚಿಕ ರಾಶಿಯವರು ಧರಿಸಬಹುದು. ಇನ್ನು 11 ಮುಖದ್ದು ಏಕಾದಶ ರುದ್ರ, ಇದನ್ನು ಧನುರಾಶಿಯವರು ಧಾರಣೆ ಮಾಡಿದ್ರೆ ಉತ್ತಮ ಫಲಗಳು ಇವರಿಗೆ ಸಿಕ್ಕತ್ತೆ. ಇನ್ನು 12 ಮುಖದ ರುದ್ರಾಕ್ಷಿ ದ್ವಾದಶ ಆದಿತ್ಯರ ಸನ್ನಿಧಿಯಲ್ಲಿ ಇರುವಂಥದ್ದು. ಮೀನರಾಶಿಯವರಿಗೆ ಇದು ತುಂಬ ಒಳಿತನ್ನು ತರುತ್ತೆ. ಇನ್ನು 13 ಮುಖದ ರುದ್ರಾಕ್ಷಿ ಇದೆ. ಇದು ಸಾಕ್ಷಾತ್ ಮಹಾವಿಷ್ಣು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾಗಿ 14 ಮುಖದ ರುದ್ರಾಕ್ಷಿ ಸಾಕ್ಷಾತ್ ಶ್ರೀಕಂಠ. ಇದು ಕುಂಭರಾಶಿಯವರು ಇದನ್ನು ಧರಿಸಿದ್ರೆ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಅಷ್ಟಮುಖದ ರುದ್ರಾಕ್ಷಿ ಇದೆ. ಅಷ್ಟಲಕ್ಷ್ಮಿಯರ ಸಾನ್ನಿಧ್ಯ ಇದೆ. ಅಷ್ಟಲಕ್ಷ್ಮಿಯರ ಪ್ರಾತಿನಿಧ್ಯಕ ಈ ರುದ್ರಾಕ್ಷಿಗಿದೆ. ಹಾಗಾಗಿನೇ ಈಗ ಕುಂಭರಾಶಿಯವರು ಈ ಅಷ್ಟಮುಖದ ರುದ್ರಾಕ್ಷಿಯನ್ನು ಧರಿಸಿದ್ರೆ ಶನಿದೇವರಿಂದ ಬರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪ್ರಸ್ತುತದಲ್ಲಿ ಶನಿ ಕುಂಭರಾಶಿಯಲ್ಲಿರೋದ್ರಿಂದ ನೀವು ಅಷ್ಟಮುಖದ ರುದ್ರಾಕ್ಷಿಯನ್ನು ಕುಂಭರಾಶಿಯವರು ಧರಿಸಬಹುದು. ಹಾಗಾಗಿ ಬಂಧುಗಳೇ, 12 ರಾಶಿಯವರು ಯಾವ ಯಾವ ಮುಖದ ರುದ್ರಾಕ್ಷಿಗಳನ್ನು ಧರಿಸಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ನೀವು ಮನನ ಮಾಡಿಕೊಂಡು ಅದರಂತೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ. ಕೆಲವರಿಗೆ ರುದ್ರಾಕ್ಷಿ ಧಾರಣೆ ಅವರ ಸಂಪ್ರದಾಯದಲ್ಲಿ ಇಲ್ಲ. ಹಾಗಾಗಿ ಅಂಥವರು ಯಾವ ರೀತಿಯ ರತ್ನಗಳನ್ನು ಧರಿಸ್ಕೊಳ್ಬೋದು ಅನ್ನುವಂಥ ವಿಚಾರಗಳನ್ನು ಮುಂದೆ ತಿಳಿಸೋಣ. ಒಟ್ಟಾರೆ ಯಾರು ರುದ್ರಾಕ್ಷಿಯನ್ನು ಧರಿಸ್ಕೊಳ್ಬೋದೋ ಅಂಥವ್ರಿಗೆ ಈಗ ಹೇಳಿದಂತಹ ಮುಖಗಳ ರುದ್ರಾಕ್ಷಿಯನ್ನು ನೀವು ಶುದ್ಧೀಕರಿಸಿಕೊಂಡು ಅದನ್ನು ಧರಿಸ್ಕೊಳ್ಳಿ. ನಿಮ್ಮ ಪ್ರಯತ್ನದಲ್ಲಿ ವಿಶೇಷ ಫಲಗಳು ಸಿಕ್ಕತ್ತೆ. ಹಾಗಾಗಿ ನಾವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ಅಂಶ ನಮ್ಮ ಪರವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳಿರುವಂತಹ ಇಂತಹ ಮಾರ್ಗದರ್ಶಿ ಸೂತ್ರಗಳನ್ನು ಅನುಸರಣೆ ಮಾಡಬೇಕು. ತಾಳ್ಮೆಯಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಇದು ಬಹಳ ಮುಖ್ಯ. ಆಗಲೇ ಅದು ನಮಗೆ ನಮ್ಮ ಪರವಾದಂತಹ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇಂತಹ ಪ್ರಯತ್ನಗಳನ್ನು ನೀವು ಕೂಡ ಮುಂದುವರಿಸ್ತಾ ಇರಿ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ, ಮನೆಗೆ ಸಮೃದ್ಧಿ ಬರಲಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಉಂಟಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಅಥವಾ ಮನಸ್ಸಿನಲ್ಲಿ ಮೂಡುವಂಥ ಯಾವುದೇ ರೀತಿಯ ಕಲ್ಪನೆಗಳಿಗೂ ಕೂಡ ಈ ದಿನ ಒಂದು ಅತ್ಯುತ್ತಮವಾದಂತಹ ಸ್ಥಾನ ಸಿಕ್ಕತ್ತೆ. ಅದು ಈಡೇರುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಲಭ್ಯವಾಗುತ್ತೆ. ಹಾಗೆ ಗ್ರಹಗತಿಗಳು ಬಹಳ ಚೆನ್ನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ಸರಳವಾಗಿ ನಡೆಯುತ್ತೆ. ಎಲ್ಲೂ ಕೂಡ ಕಷ್ಟ ಅನ್ನುವಂಥದ್ದು ಇಲ್ಲ. ಹಾಗೆ ಈ ದಿನದಲ್ಲಿ ಹೊಸ ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಕೈಗೊಂಡಂತಹ ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಮಾಡುವಂಥದ್ದು, ಈ ಕೆಲಸದಲ್ಲಿ ನಿಮ್ಮ ನಿಷ್ಠೆ ಎಷ್ಟಿದೆ ಅನ್ನುವಂಥದ್ದು ಇದರಿಂದ ವ್ಯಕ್ತವಾಗುತ್ತೆ. ಇನ್ನು ಸಮಾಜದ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಒಂದು ಮಾತುಕತೆ ನಡೆಯುವಂಥದ್ದು, ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಆಲೋಚನೆ ಕೂಡ ಮನಸ್ಸಿನಲ್ಲಿ ಬರ್ತಾ ಇದೆ. ಇನ್ನು ಈ ದಿನದಲ್ಲಿ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಸಂದರ್ಭ ಇದೆ. ಇದು ತುಂಬ ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಸಂಯಮವನ್ನು ಕಾಯ್ದುಕೊಳ್ಬೇಕಾಗತ್ತೆ. ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಿರ್ಣಯವನ್ನು ತೆಗೆದುಕೊಳ್ಬೇಡಿ. ಆತುರವಾಗಿ ಯಾವುದೇ ರೀತಿಯ ಮಾತನಾಡುವಂಥದ್ದು, ಯಾವುದೇ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಈ ಒಂದು ಸೋಮಾರಿತನವನ್ನು ನೀವು ಬಿಟ್ಟರೆ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ತೀರಿ. ಆದರೆ ಕೆಲವೊಂದು ಕುತೂಹಲಕರವಾದಂತಹ ಸನ್ನಿವೇಶದಲ್ಲಿ ನೀವು ಕೆಲಸಗಳನ್ನು ಮುಂದುವರಿಸಲ್ಲ. ಹಾಗಾಗಿನೇ
ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನವನ್ನು ಮಾಡಿ ಮುಂದುವರಿರಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ಧನಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಸ್ವಂತ ಬಿಸಿನೆಸ್ ಮಾಡೋರು ಈ ದಿನ ವ್ಯಾಪಾರದಲ್ಲಿ ಕೆಲವೊಂದು ಬೇಸರಗಳನ್ನು ನಿಮಗೆ ನೀವೇ ತಂದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತನ್ನು, ನಿಮ್ಮ ಅಭಿಪ್ರಾಯವನ್ನು ಈ ದಿನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ. ಆದರೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ನಿಮ್ಮ ನಿಯಂತ್ರಣಕ್ಕೆ ಬಂದಿದೆ ಅನ್ನುವಂಥ ಒಂದು ಭಾವನೆ ನಿಮಗೆ ಬಂದರೂ ಕೂಡ ಮತ್ತೊಂದು ಕಡೆ ಹಣ ಖರ್ಚಾಗಲಿಕ್ಕೆ ಆರಂಭ ಆಗ್ತಾ ಇರುತ್ತೆ. ಹಾಗಾಗಿ ಉಳಿತಾಯ ಅನ್ನುವಂಥದ್ದು ಈ ದಿನದಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರವನ್ನು ಕೂಡ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಮುಂದುವರಿಸಬೇಡಿ. ಆತ್ಮವಿಶ್ವಾಸ ಬೇಕು, ಆದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಯಾರೋ ಯಾವುದೋ ಕೆಲಸವನ್ನು ಮಾಡಿ ನಮಗೆ ತಂದು ಕೊಡ್ತಾರೆ ಅನ್ನುವಂಥ ಭರವಸೆಯನ್ನು ಇಟ್ಕೊಳ್ಬೇಡಿ. ಈ ದಿನ ಅಂಥ ಯಾವುದೇ ಚಮತ್ಕಾರಗಳು ನಡೆಯಲ್ಲ. ಹಾಗಾಗಿ ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳುವಂಥದ್ದು, ಹಾಗೆ ಬೇರೆಯವರ ಮೇಲಿನ ಅವಲಂಬನೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಕೆಲವೊಂದು ವಿಚಾರದಲ್ಲಿ ಕೋಪ ತಾಪಗಳು ಬಹಳ ಬೇಗ ಬರುವಂಥದ್ದಾಗುತ್ತೆ. ಇದು ಕೆಲವೊಂದು ಅನರ್ಥಗಳನ್ನು ಸೃಷ್ಟಿಸ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಸಂಯಮದಿಂದ ಈ ದಿನ ನೀವು ಇರಬೇಕಾಗತ್ತೆ. ಹಾಗೆ ಈ ಪ್ರೀತಿ ವಿಶ್ವಾಸ ಏನಿದೆ ಇದಕ್ಕೆ ಮಾನ್ಯತೆಯನ್ನು ಕೊಡಬೇಕು. ನಿಮ್ಮ ಪ್ರೀತಿ ಪಾತ್ರರನ್ನು ಗೌರವಿಸಬೇಕು. ಅವರ ಮಾತನ್ನು ಈ ದಿನ ಪರಿಗಣಿಸಬೇಕು. ಆಗಲೇ ನಿಮಗೆ ಸಂತೋಷ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಕಷ್ಟಪಟ್ಟೆ ಜೀವನವನ್ನು ಮುಂದುವರಿಸಬೇಕಾಗತ್ತೆ. ಜಾಗ್ರತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ತುಂಬ ಲೆಕ್ಕಾಚಾರವಂತರು. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರ ಸಾಧಕ ಬಾಧಕಗಳೇನು ಅಂತ ಹೇಳಿ ನೋಡೇನೆ ಮುಂದುವರಿಯುವಂಥವ್ರು. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಆಗುವಂಥದ್ದು ಕೂಡ ಇದೆ. ಯಾವತ್ತೋ ಮಾಡಿರುವಂಥ ಒಂದು ಒಳ್ಳೆಯ ಕೆಲಸ ಈ ದಿನ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿನೇ ನಿಮ್ಮ ಮಾತಿನಲ್ಲಿ ಈ ದಿನ ಹಿಡಿತಾ ಇರುತ್ತೆ. ಹಾಗೆ ಮುಂದೆ ಜೀವನದಲ್ಲಿ ಆಗಬೇಕಾಗಿರುವಂತಹ ಕೆಲವು ವಿದ್ಯಮಾನಗಳ ಬಗ್ಗೆ ಈ ದಿನ ಚರ್ಚೆ ನಡೆಸುವಂಥದ್ದು ಕೂಡ ಇದೆ. ಆದರೆ ಚರ್ಚೆ ಅತಿರೇಕಕ್ಕೆ ಹೋಗಬಾರ್ದು. ಆ ರೀತಿ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ನೀವೇನೆ. ಇನ್ನು ಈ ದಿನದಲ್ಲಿ ಈ ಪ್ರಯಾಣದ ಸಮಯದಲ್ಲಿ ಹೊಸ ಪರಿಚಯಗಳು ನಿಮಗೆ ಆಗುವಂಥದ್ದು. ಏಕೆಂದರೆ ನಿಮ್ಮ ಒಂದು ವರ್ಚಸ್ಸು, ನಿಮ್ಮ ಮಾತು ಅಥವಾ ನಿಮ್ಮ ಉದ್ದೇಶಿತ ಗುರಿ ಏನಿದೆ ಇದರ ಅನುಗುಣವಾಗಿ ಹೊಸಬರ ಪರಿಚಯ ಆಗುತ್ತೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಅವರನ್ನು ಸಂಪೂರ್ಣವಾಗಿ ನಂಬುವಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ವ್ಯವಹಾರಗಳು ತುಂಬ ಲಾಭದಾಯಕವಾಗಿ ನಡೆಯುತ್ತೆ ಈ ದಿನದಲ್ಲಿ. ಇನ್ನು ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ದಾರಿ ಏನಿದೆ ಅದು ಅತ್ಯುತ್ತಮವಾದಂತಹ ದಾರಿ. ನಿಮಗೆ ಕೀರ್ತಿಯನ್ನು ತರುತ್ತೆ. ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಹಾಗೆ ಯಾವುದೇ ಒಂದು ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಅತ್ಯಂತ ಸರಳವಾಗಿ ಕೆಲಸಗಳನ್ನು ನಡೆಸುವಂಥ ಒಂದು ವಿಶೇಷತೆ ಈ ದಿನ ನಿಮಗೆ ಕೂಡಿ ಬರುತ್ತೆ. ಒಟ್ಟಾರೆ ಈ ದಿನ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು, ಅಂದರೆ ನಿಮ್ಮ ಉದ್ಯೋಗದಲ್ಲಾಗಲಿ ಅಥವಾ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅತ್ಯುತ್ತಮವಾದಂತಹ ಒಂದು ಬ್ಯಾಲೆನ್ಸ್ ಮಾಡುವಂತಹ ದಿನ ಇದು. ಹಾಗೆ ವಾದ ವಿವಾದಗಳಿಂದ ದೂರ ಇದ್ದರೆ ಈ ದಿನ ನಿಮಗೆ ಮನಸ್ಸಂತೋಷ, ಮನಸ್ಸಿನ ಶಾಂತಿ ಹೆಚ್ಚಳವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ವಿರುದ್ಧವಾಗಿ ಘಟಿಸುವಂಥದ್ದು ಕೂಡ ಇದೆ. ಅದರಲ್ಲೂ ಕೆಲವು ವಿಚಾರಗಳಲ್ಲಿ ಮಕ್ಕಳು ನಿಮ್ಮ ಮಾತಿಗೆ ಒಪ್ಪಲ್ಲ. ಇದರಿಂದ ಮನಸ್ತಾಪಗಳಾಗುವಂಥದ್ದು, ಮನೆಯ ಒಳಗೆ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಕೂಡ ಇದೆ. ಮನಸ್ಸು ಎಷ್ಟೇ ಶಾಂತಿ ಸಮಾಧಾನದಿಂದ ಇರಬೇಕು ಅಂದರೂ ಕೂಡ ಏನೋ ಒಂದು ಸಮಸ್ಯೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ
ದೂರದ ಪ್ರಯಾಣ ಕೂಡ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ವಾಹನ ಸಮಸ್ಯೆಗಳು ಎದುರಾಗುವಂಥದ್ದು ಅಥವಾ ಈ ಪ್ರಯಾಣವೇ ನಿಮಗೆ ಉದ್ದೇಶಿತ ಗುರಿಯನ್ನು ಈಡೇರಿಸಲಿಕ್ಕೆ ಬಿಡಲ್ಲ. ಹಾಗೆ ಈ ದಿನ ಕೆಲಸಗಳಲ್ಲಿ ಅಡೆತಡೆಗಳು ತುಂಬ ಇರುತ್ತೆ. ಕೆಲಸಗಳು ನಿಧಾನವಾಗಿ ನಡೆಯುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಕೆಡುವಂಥದ್ದು. ಏಕೆಂದರೆ ಈ ದಿನ ಸ್ವಲ್ಪ ಆತುರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಬೇರೆಯವರ ತಪ್ಪುಗಳನ್ನು ನೀವು ನೋಡಿ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ತಪ್ಪುಗಳನ್ನು ತಿದ್ದಲಿಕ್ಕೆ ಹೋಗ್ತೀರಿ, ಅಲ್ಲೂ ಕೂಡ ಒಂದು ಮನಸ್ತಾಪ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವಿರುದ್ಧವಾಗಿ ಮಾತಾಡುವಂಥವ್ರು, ನಿಮ್ಮ ವಿರುದ್ಧವಾಗಿ ಪಿತೂರಿ ನಡೆಸುವಂಥವ್ರನ್ನ ಕಂಡ್ರೆ ಎಲ್ಲಿಲ್ಲದ ಕೋಪ ಅವರ ಮೇಲೆ ಹರಿಹಾಯುವಂಥದ್ದು ಇದೆ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಮೇಲೆ ಈ ದಿನ ಬಹಳ ರೀತಿಯಲ್ಲಿ ಕೋಪ ಮಾಡಿಕೊಂಡು ಮಾತು ಕೂಡ ಹದ ಮೀರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಒಂದು ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಕೆಲವೊಂದು ಅಸ್ತವ್ಯಸ್ತವಾಗಿರುವಂತಹ ಕೆಲಸ ಕಾರ್ಯಗಳು, ಅಪೂರ್ಣವಾಗಿರುವಂತಹ ಕೆಲಸಗಳು, ಅದರಲ್ಲೂ ಫಲಿತಾಂಶ ಬರದೆ ನಿಮ್ಮನ್ನು ನಿಸ್ಸಹಾಯಕ ಸ್ಥಿತಿಯಲ್ಲಿ ನಿಲ್ಲಿಸುವಂಥ ಕೆಲಸಗಳು ಕೂಡ ಈ ದಿನ ಎದುರಾಗುವಂಥದ್ದು ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಇರುತ್ತೆ. ಸಾಕಷ್ಟು ವಿಶ್ರಾಂತಿ ಇಲ್ಲ. ಈ ಕಾಲಕ್ಕೆ ಊಟ ತಿಂಡಿ ವ್ಯವಸ್ಥೆ ಇಲ್ಲ. ಹಾಗಾಗಿನೇ ಈ ದಿನದ ಸ್ವಲ್ಪ ಕಷ್ಟಪಡಬೇಕು ಅನ್ನುವಂಥ ಜೀವನ ನಿಮ್ಮದಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ. ಅಮ್ಮನವರ ದರ್ಶನ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಹಣಕಾಸಿನ ಲಾಭ ವಿಶೇಷ ಪರಿಸ್ಥಿತಿಯಲ್ಲಿ ನಿಮಗೆ ಬರುತ್ತೆ. ಹಾಗೆ ನೀವು ಕೈಗೊಳ್ಳುವಂತಹ ವ್ಯಾಪಾರ ಇರ್ಬೋದು ಅಥವಾ ಖರೀದಿ ಮಾಡುವಂತಹ ಸಾಮಗ್ರಿಗಳಿರ್ಬೋದು, ಇದರಿಂದ ನಿಮಗೆ ಒಂದು ರೀತಿಯಲ್ಲಿ ಅನುಕೂಲ, ಲಾಭದತ್ತ ನಿಮ್ಮ ಪ್ರಯತ್ನ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಇರುವಂಥದ್ದು, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಬಂಡವಾಳ ನಿಮಗೆ ಸಿಕ್ಕತ್ತೆ. ಸಂಪನ್ಮೂಲಗಳ ಕ್ರೋಢೀಕರಣ ಆಗುತ್ತೆ. ಹಾಗೆ ಈ ದಿನ ಗೆಳೆಯರ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದೆ. ಹಾಗೆ ನಿಮಗೆ ಬೇಕಾದಂತಹ ಕೆಲವು ಮೂಲಭೂತ ಸೌಕರ್ಯಗಳಿರಲಿ, ಸೌಲಭ್ಯಗಳಿರಲಿ, ಅನುಕೂಲತೆಗಳು ಬೇಕು, ಹಣ ಬೇಕು, ಸಂಪನ್ಮೂಲ ಬೇಕು, ಇಂಥದ್ದನ್ನು ಬಹಳ ನೇರವಾಗಿ ಕೇಳುವಂತಹ ಒಂದು ದಾಷ್ಟಿಕ ನಿಮ್ಮಲ್ಲಿರುತ್ತೆ. ಹಾಗೆ ಹೊಸ ಪರಿಚಯಸ್ಥರಿಂದ ಕೂಡ ನಿಮಗೆ ಆರ್ಥಿಕ ಲಾಭ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಹಳೆಯ ಸಾಲಗಳನ್ನು ಇತ್ಯರ್ಥಪಡಿಸುವಂಥ ಒಂದು ಪ್ರಯತ್ನ ಕೂಡ ಇದೆ. ಕುಟುಂಬ ಸದಸ್ಯರ ವಿರೋಧ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಅದನ್ನು ಮೀರಿ ಈ ದಿನ ಕೆಲಸವನ್ನು ಮಾಡ್ತೀರಿ. ಹಾಗಾಗಿ ಎಷ್ಟೇ ಪ್ರತಿರೋಧಗಳು ಬರಲಿ, ಎಷ್ಟೇ ಕಷ್ಟ ಬರಲಿ, ಹಾಗೆ ನಿಮ್ಮನ್ನು ಕಾಲೆಳೆಯುವಂಥ ಮಂದಿ ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ಅದೆಲ್ಲವನ್ನು ಮೀರಿ ಒಂದು ಹಠದ ರೀತಿಯಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಸ್ತ್ರೀಯರ ವಿಚಾರವಾಗಿ ತುಂಬ ಚೆನ್ನಾಗಿ ನಡ್ಕೊಳ್ತೀರಿ. ಅವರ ಬೇಕು ಬೇಡಗಳ ಬಗ್ಗೆ ವ್ಯವಸ್ಥಿತವಾಗಿ ಒಂದು ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ವೃತ್ತಿಪರ ಕೆಲಸದಲ್ಲಿ ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ನೋಡ್ತೀರಿ. ಎಲ್ಲ ಕಡೆ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನುವಂಥದ್ದು ನಿಮಗೆ ಬರುತ್ತೆ. ಆರೋಗ್ಯ ಚೆನ್ನಾಗಿದೆ. ಹಾಗಾಗಿನೇ ಎಷ್ಟೇ ಸಣ್ಣ ಪುಟ್ಟ ದೋಷಗಳು ಮನುಷ್ಯನಿಗೆ ಇದ್ದೇ ಇರುತ್ತೆ. ಆ ರೀತಿ ಈ ದಿನ ನಿಮಗೂ ಕೂಡ ಅದು ಬಿಡದೆ ಕಾಡಬಹುದು. ಆದರೆ ಅದೆಲ್ಲವನ್ನು ಮರೆತು ಕೆಲಸ ಮಾಡುವಂಥ ಒಂದು ಉತ್ಸಾಹ ಇದೆ. ಭಗವಂತನ ಅನುಗ್ರಹ ಇದೆ. ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ. ನಿಮಗೆ ಮೇಲಾಗಿ ವಿಲ್ ಪವರ್ ಚೆನ್ನಾಗಿದೆ. ಅದರಿಂದಲೇ ಕೆಲಸ ಈ ದಿನ ತುಂಬ ಯಶಸ್ವಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ತುಂಬ ಪ್ರಭಾವಿತರಾಗಿ ಕೆಲಸವನ್ನು ಮಾಡ್ತೀರಿ. ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರ್ತೀರಿ. ಹಾಗೆ ನಿಮ್ಮ ಮನಸ್ಸಿನ ವೇಗ ಈ ದಿನ ಎಂದಿಗಿಂತ ಜಾಸ್ತಿ ಇರುವಂಥದ್ದು. ಯಾಕೆಂದರೆ ಒಂದು ಕೆಲಸದ ಸಕ್ಸಸ್ ಏನಿದೆ ಅದು ಇನ್ನೊಂದು ಕೆಲಸಕ್ಕೆ ಪ್ರೇರೇಪಣೆಯನ್ನು ಒದಗಿಸುತ್ತೆ. ಹಾಗಾಗಿ ನಿಮಗೆ ನೀವೇ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನ
ಉತ್ತಮವಾದಂತಹ ಆದಾಯದ ಮೂಲ ನಿಮಗೆ ಗೋಚರಿಸುವಂಥದ್ದು. ಈ ಕೆಲಸ ಅಲ್ಲ, ಇನ್ನೊಂದು ಕೆಲಸ ಮಾಡೋದ್ರಿಂದ ಆದಾಯ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಒಳ್ಳೆಯ ಗುಣಾಕಾರ, ಅದು ಲೆಕ್ಕಾಚಾರ ಚೆನ್ನಾಗಿರುತ್ತೆ. ಹಾಗೆ ಕೆಲವರು ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಥವಾ ಇರುವ ಉದ್ಯೋಗದ ಜೊತೆಗೆ ಮತ್ತೊಂದು ಒಂದು ಸೈಡ್ ಇನ್ಕಮ್ ಬರುವಂಥ ಉದ್ಯೋಗವನ್ನು ಮುಂದುವರಿಸಬೇಕು ಅನ್ನುವಂಥ ವಿಚಾರಗಳಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ, ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವಂತಹ ಕೆಲವು ವಿಶೇಷವಾದಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಅದರ ಬಗ್ಗೆ ಒಂದು ತೀರ್ಮಾನ ಕೈಗೊಳ್ಳುವಂಥದ್ದು, ಅದರ ಸಾಧಕ ಬಾಧಕಗಳನ್ನು 4 ಜನರ ಜೊತೆ ಹಂಚಿಕೊಳ್ಳುವಂಥ ಒಂದು ವೇದಿಕೆ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯುವಂಥದ್ದು ಕೂಡ ಇದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮಗೆ ತೀರಾ ಬೇಕಾದಂತಹ ಸ್ನೇಹಿತರು, ಇವರ ಜೊತೆಯಲ್ಲೂ ಕೂಡ ಈ ದಿನ ನೀವು ಕೆಲವು ಅಮೂಲ್ಯ ವಸ್ತುಗಳ ಖರೀದಿಯ ಸಂದರ್ಭದಲ್ಲಿ ಇರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಸಲಹೆ ಕೊಡಲಿಕ್ಕೆ ನಿಮ್ಮ ಸುತ್ತಮುತ್ತ ಆಪ್ತೇಷ್ಟರಿದ್ದಾರೆ. ಹಾಗೆ ಈ ದಿನ ದೂರದ ಬಂಧುಗಳಿಂದ ಕೂಡ ನಿಮಗೆ ಸ್ವಲ್ಪ ಕಿರಿಕಿರಿಗಳಾಗಬಹುದು. ಯಾವುದೋ ವಿಚಾರ, ಆಸ್ತಿ ವಿಚಾರ, ಸಂಬಂಧದ ವಿಚಾರ, ಎಲ್ಲೋ ಆಡಿದಂತಹ ಮಾತಿನ ವಿಚಾರ, ಇಂಥದ್ದು ಈ ದಿನ ನಿಮ್ಮನ್ನು ಸ್ವಲ್ಪ ಬಾಧಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ, ಯಾವುದೇ ವಿಚಾರದಲ್ಲೂ ಕೂಡ ಆತುರದ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳಬೇಡಿ, ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಅವರ ಬೇಕು ಬೇಡಗಳನ್ನು ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀಕೃಷ್ಣ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಕೃಷ್ಣನ ಜಪ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿದೆ. ಈ ಹಣ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕೈ ಸೇರಲ್ಲ. ಹಾಗಾಗಿ ಬಂದ ಆದಾಯ ಅದಕ್ಕಿಂತ ಮೀರಿ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಆದಾಯ ವ್ಯಯದಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಇಲ್ಲಾಂದರೆ ಸ್ವಲ್ಪ ನಷ್ಟದಲ್ಲೇ ಪರಿಸಮಾಪ್ತಿ ಆಗಿಬಿಡುತ್ತೆ ಈ ದಿನ. ಹಾಗೆ ಈ ದಿನ ಮಕ್ಕಳ ಒಂದು ಉದ್ಯೋಗದ ಪ್ರಯತ್ನದಲ್ಲಾಗಲಿ, ಮಕ್ಕಳ ವಿದ್ಯಾಭ್ಯಾಸದ ಪ್ರಯತ್ನದಲ್ಲಾಗಲಿ ಅಷ್ಟೊಂದು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ. ಏನೋ ಒಂದು ಪ್ರಯತ್ನ ಮಾಡ್ತೀರಿ, ಆದರೆ ಫಲ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿರಲ್ಲ. ಇದು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ವಿದ್ಯಮಾನ. ಹಾಗೆ ಈ ದಿನ ನಿಮ್ಮ ಆಹಾರ ವಿಹಾರದಲ್ಲಿ ನಿಯಂತ್ರಣ ಬೇಕು. ಇದು ಈ ದಿನದ ಮಂತ್ರ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನ ಆರೋಗ್ಯ ನಿಮಗೆ ಸ್ವಲ್ಪ ಕೈ ಕೊಡುತ್ತೆ. ಇನ್ನು ಅವಸರದಲ್ಲಿ ಕೈಯಲ್ಲಿರುವಂತಹ ಕಾರ್ಯವನ್ನು ಪೂರೈಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಆಘಾತವಾಗುತ್ತೆ. ನಿಧಾನವಾಗಿ ಕೆಲಸಗಳನ್ನು ಮಾಡಿ. ಹಾಗೆ ಈ ದಿನ ವಾಹನ ಓಡಿಸುವಂತಹ ಸಂದರ್ಭ ಆಗಲಿ ಅಥವಾ ನಿಮ್ಮ ಮಾತಿನಲ್ಲಾಗಲಿ ಅಭಿಪ್ರಾಯಗಳನ್ನು ಸೂಚಿಸುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ನಿಧಾನವಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಕ್ರಮಣಕಾರಿ ನಡತೆ ಪ್ರತಿಸ್ಪರ್ಧಿಗಳು ಸ್ವಲ್ಪ ಗಲಿಬಿಲಿಗೊಳ್ಳುವಂತೆ ಮಾಡುತ್ತೆ. ಹಾಗಾಗಿ ನಿಮ್ಮನ್ನು ಸ್ಟಡಿ ಮಾಡುವಂಥದ್ದೇ ಈ ದಿನ ಕಷ್ಟ. ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಯಾರಿಂದನೂ ಸಾಧ್ಯ ಆಗಲ್ಲ. ಏಕೆಂದರೆ ಆ ರೀತಿಯಲ್ಲಿ ಮನಸ್ಸು ಕೆಲವೊಮ್ಮೆ ಚಂಚಲವಾಗಿರುತ್ತೆ, ಕೆಲವೊಮ್ಮೆ ಪ್ರಬುದ್ಧವಾಗಿರ್ತೀರಿ, ಕೆಲವೊಮ್ಮೆ ವೇಗವಾಗಿರ್ತೀರಿ, ಕೆಲವೊಮ್ಮೆ ಬಹಳ ನಿರಾಸೆಯಿಂದ ಮಂದಗತಿಯಲ್ಲಿ ಈ ಮನಸ್ಸು ಚಲಿಸುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿರಲ್ಲ. ಹಾಗಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗುವಂಥದ್ದು, ಬೇರೆಯವರು ಹೇಳಿದಂತೆ ನಡೆಯುವಂಥದ್ದು, ಅದು ಒತ್ತಡಕ್ಕೆ ಮಾಡ್ತಿರೋ, ದಾಕ್ಷಿಣ್ಯಕ್ಕೆ ಮಾಡ್ತಿರೋ, ಪ್ರೀತಿಗಾಗಿ ಮಾಡ್ತಿರೋ, ಒಟ್ಟಾರೆ ಈ ದಿನ ನಿಮ್ಮ ಅನಿಸಿಕೆಯಂತೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಬೇರೆಯವರು ಹೇಳಿದ್ರೆ ಕೆಲಸಗಳಾಗುತ್ತೆ, ಆದರೆ ಸ್ವಯಂ ಪ್ರೇರಿತರಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಅನಿರೀಕ್ಷಿತ ವಿವಾದಗಳು ಉಂಟಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮಾತಿನಲ್ಲಿ ಹಿಡಿತ ಇಟ್ಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ಯಾವುದೇ ಹೊಸ ವ್ಯವಹಾರಕ್ಕೆ ಕೈ ಹಾಕಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ನಿಯಂತ್ರಣವನ್ನು ನೀವೇ ಕಾಯ್ದುಕೊಳ್ಬೇಕಾಗತ್ತೆ. ಸೆಲ್ಫ್ ಕಂಟ್ರೋಲು ಅದು ಬೆಸ್ಟ್ ಮೆಡಿಸಿನ್ನು ನಿಮಗೆ. ಏಕೆಂದರೆ
ಕೆಲವೊಂದು ವಿದ್ಯಮಾನಗಳು ಈ ದಿನ ನಿಮ್ಮ ಕೈ ಮೀರಿ ಘಟಿಸುವಂಥದ್ದಿದೆ. ಇದರಿಂದ ನಿಮಗೆ ಇರುವಂಥ ಈ ಗೌರವ ಸ್ಥಾನಮಾನಗಳಲ್ಲಿ ಸ್ವಲ್ಪ ಕಳಂಕ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಹೊಸ ವ್ಯವಹಾರಗಳಿಗೆ ಚಾಲನೆ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಆದರೆ ಈ ದಿನ ನಿಮಗೆ ಪ್ರಯಾಣಕ್ಕೆ ಅಷ್ಟೊಂದು ಸೂಕ್ತವಾಗಿಲ್ಲ. ಹಾಗಾಗಿನೇ ದೂರದ ಪ್ರಯಾಣ ಇರಲಿ ಅಥವಾ ಯಾವುದೇ ಒಂದು ಗುರುತರವಾದಂಥ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಪ್ರಯಾಣ ಇರಲಿ, ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇಲ್ಲಾಂದರೆ ಬಹಳ ಜಾಗೃತರಾಗಿ ಕೆಲಸಗಳನ್ನು ನೀವು ನಿರ್ವಹಣೆ ಮಾಡಬೇಕು. ಬೇರೆಯವರು ಕೂಡ ನಿಮ್ಮ ಜೊತೆಗಿದ್ದು ಕೆಲಸಗಳನ್ನು ಮುನ್ನಡೆಸ್ಕೊಡ್ಬೇಕಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಕೆಲವರಿಂದ ನಿಮಗೆ ಆಶಾಭಂಗವಾಗುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮನೆಯವರೇ ನಿಮಗೆ ತಕರಾರು ಮಾಡುವಂಥದ್ದು. ಹಾಗಾಗಿ ಎಲ್ಲಿ ಸಮಸ್ಯೆ ಇದೆ ಅಂದರೆ ನಿಮ್ಮ ಬುಡದಲ್ಲೇ ಸಮಸ್ಯೆ ಈ ದಿನ ಇರುವಂಥದ್ದು. ಹಾಗಾಗಿನೇ ದೀಪದ ಕೆಳಗೆ ಕತ್ತಲು ಅಂತ ಹೇಳ್ತಾರೆ. ಹಾಗಾಗಿ ಜಗತ್ತಿಗೆಲ್ಲ ಉಪಕಾರ ಮಾಡ್ತೀರಿ, ಯಾರಿಗೆ ಏನೆಲ್ಲ ಮಾತುಗಳನ್ನು ಹೇಳ್ತೀರಿ, ಸಾಂತ್ವನ ಹೇಳ್ತೀರಿ, ಸಮಾಧಾನ ಮಾಡ್ತೀರಿ. ಆದರೆ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಈ ದಿನ ಆಗುವಂತಹ ಕೆಲವು ಘಟನೆಗಳಿರ್ಬೋದು, ಕೆಲವೊಂದು ವಿದ್ಯಮಾನಗಳು ನಿಮಗೆ ನೋವನ್ನು ತಂದರೂ ಕೂಡ ಸಾಂತ್ವನ ಹೇಳುವಂಥ ಮಂದಿ ನಿಮ್ಮ ಸುತ್ತಮುತ್ತ ಇರಲ್ಲ. ಹಾಗಾಗಿ ಈ ದಿನ ಯಾವುದೇ ಒಂದು ಪರಿಸ್ಥಿತಿ ಇರಲಿ, ಯಾವುದೇ ಫಲಿತಾಂಶ ಇರಲಿ, ಅದಕ್ಕೆ ಈ ವಿಶೇಷ ಅರ್ಥವನ್ನು ಕೊಡಬೇಡಿ. ಹಾಗಾಗಿ ಭಗವಂತ ಕೊಟ್ಟಿರುವಂಥದ್ದು ಇಷ್ಟೇ ಈ ದಿನ, ಅದನ್ನೇ ಅನುಭವಿಸಬೇಕು, ಅದರಲ್ಲೇ ಒಂದು ಖುಷಿ ಸಂತೋಷವನ್ನು ಕಾಣಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರಬೇಕಾಗತ್ತೆ. ಹಾಗೆ ಈ ದಿನ ದೈವಿಕ ಸೇವಾ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಇದೆ. ಆದರೆ ಈ ಆಸಕ್ತಿಗೆ ಅನುಗುಣವಾದಂಥ ಕಾರ್ಯಗಳು ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ಬೇಸರದಲ್ಲೇ ದಿನ ಮುಕ್ತಾಯ ಆಗುವಂಥದ್ದಿದೆ. ನಿಮಗೆ ಇಷ್ಟವಾದಂಥ ಆಹಾರ ಸಿಕ್ಕಲ್ಲ, ಇಷ್ಟವಾದಂಥ ಕೆಲಸ ಇಲ್ಲ, ಇಷ್ಟವಾದ ನೋಟ ಇಲ್ಲ, ಯಾವುದೂ ಕೂಡ ನಿಮಗೆ ದುಸ್ತರವಾಗಿ ಇರುವಂಥದ್ದು. ಈ ಜೀವನವೇ ನಿಮಗೆ ಒಂದು ಹೋರಾಟ, ಲೈಫ್ ಈಸ್ ಎ ಸ್ಟ್ರಗಲ್ ನಿಮಗೆ. ಹಾಗೆ ಈ ಜೀವನವನ್ನು ನೀವು ಧೈರ್ಯದಿಂದ ಮುನ್ನಡೆಸಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಈ ದಿನದಲ್ಲಿ ಹೆಚ್ಚು ಸುತ್ತಾಟ ಮಾಡಬೇಡಿ. ಇರುವ ಕಡೆ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಒಂದು ವ್ಯವಸ್ಥಿತ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ದಿನ ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ನೀವು ಹಂಚಿಕೊಳ್ಳುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಕುಟುಂಬಸ್ಥರ ಸಹಾಯ ಈ ದಿನ ಬಹಳ ವಿಶೇಷ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳು, ಮುಂದೆ ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ನೆಂಟರಿಷ್ಟರೇ ಸಹಕಾರಿಯಾಗಿ ನಿಲ್ಲುವಂಥದ್ದು ಕೂಡ ಇದೆ. ಹಾಗೆ ಮಿತ್ರರಿಂದ ಕೂಡ, ನಿಮಗೆ ತೀರಾ ಬೇಕಾದಂತಹ ಸ್ನೇಹಿತರಿಂದ ಕೂಡ ಈ ದಿನ ಕೆಲವು ವಿಚಾರಗಳಲ್ಲಿ ಸಂಪೂರ್ಣ ಸಹಕಾರವನ್ನು ಪಡ್ಕೊಳ್ತೀರಿ. ಇದು ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ಪೀಡ್ ಅಪ್ ಮಾಡಲಿಕ್ಕೆ ತುಂಬ ವ್ಯವಸ್ಥಿತವಾದಂತಹ ಒಂದು ಸಪೋರ್ಟ್ ಸಿಕ್ತಾಗುತ್ತೆ. ಹಾಗೆ ಈ ದಿನ ನಿಮ್ಮ ಉದ್ದೇಶಿತ ಗುರಿ ಸಾಧನೆಗೆ ಮಾಡುವಂತಹ ಪ್ರಯತ್ನಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ. ಇದಕ್ಕೆ ನೀವು ಸಂತೋಷದ ಪರಮಾವಧಿ ಅಂತಲೇ ಕರಿಬಹುದು. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರಿಂದ ಸಹಕಾರ ಸಿಕ್ಕುವಂಥದ್ರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವೇದಿಕೆ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಹಣಕಾಸಿನ ಸ್ಥಿತಿ ಕೂಡ ತೃಪ್ತಿದಾಯಕವಾಗಿರುತ್ತೆ. ಎಷ್ಟು ಬಂತೋ ಅಷ್ಟರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗೆ ಅಗತ್ಯಕ್ಕೆ ಈ ದಿನ ಆತ್ಮೀಯ ವ್ಯಕ್ತಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ರೂ ಕೂಡ ಭರವಸೆಯ ಮಾತುಗಳು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಸಕಾಲ ಇದು. ಏಕೆಂದರೆ ಪ್ರಯತ್ನ ಮುಂದುವರೆದ್ರೆ ಖಂಡಿತ ನಿಮಗೆ ಒಳ್ಳೆಯ ಫಲಗಳು ಮುಂದೆ ಸಿಕ್ಕತ್ತೆ. ಹಾಗೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಈ ದಿನ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಆದರೆ ನಿಮ್ಮ ಗುರಿ ಸಾಧನೆ ಮಾಡುವಂಥ ದಾರಿಯಲ್ಲಿ ಪಟ್ಟು ಹಿಡಿದು ಸಾಗುವಂಥ ಸಮಯ ಇದು. ಯಾವುದೇ ಕೆಲಸಕ್ಕೆ ನೀವು ಪ್ರಾರಂಭವನ್ನು ಮಾಡಿದರೆ ಅಥವಾ ಆ ಕೆಲಸ ಆಗಬೇಕು ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡಿದ್ರೆ ಸ್ವಲ್ಪ ಹಠದಂತೆ ಕೆಲಸಗಳನ್ನು ಮುಂದುವರಿಸ್ಬಿಡಿ. ಏಕೆಂದರೆ ಸ್ವಲ್ಪ ಆರಂಭಿಕ ಅಡೆತಡೆಗಳು ಇರುತ್ತೆ, ಅದರಿಂದ ನೀವು ವಿಚಲಿತರಾಗಬೇಡಿ. ನಿಮ್ಮ ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ಇರೋದ್ರಿಂದ
ಎಂಥದ್ದೇ ಕೆಲಸ ಆದರೂ ಕೂಡ ನೀವು ಕೈ ಹಾಕ್ಬೋದು. ಆ ಕೆಲಸ ನಿಮಗೆ ತುಂಬ ಯಶಸ್ಸನ್ನು ತಂದುಕೊಡುತ್ತೆ. ಜೊತೆಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು. ಈ ದಿನ ನಿಮ್ಮ ಶತ್ರುಗಳ ಸಂಖ್ಯೆ ಕಡಿಮೆ ಇರ್ತಾರೆ. ನಿಮ್ಮನ್ನು ಬಾಧಿಸುವಂಥವ್ರು, ನಿಮಗೆ ತೊಂದರೆ ಕೊಡುವಂಥವರು ಈ ದಿನ ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಗಂಭೀರವಾಗಿ ವರ್ತಿಸುವಂಥದ್ದು ಇದೆ. ತುಂಬ ಮೆಚೂರ್ಡ್ ಆಗಿ ಇರುವಂಥ ಒಂದು ಅಭಿಪ್ರಾಯ ನಿಮ್ಮಿಂದ ವ್ಯಕ್ತವಾಗುವಂಥ ಒಂದು ಅವಕಾಶ ಕೂಡ ಇದೆ. ಹಾಗೆ ಅನಾವಶ್ಯಕವಾದಂಥ ವಾದ ವಿವಾದಗಳೇನಾದರೂ ಇದ್ದರೆ ಅದರಿಂದ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. 4 ಜನರು ಸೇರಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರೆ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಡಿ, ಮೌನವಾಗಿ ಇರಿ. ಬೇರೆಯವರು ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೂ ನೀವು ಮಾತ್ರ ನಿಮ್ಮದೇ ಒಂದು ಸ್ವಂತದ ಗುಣಾಕಾರದಲ್ಲಿ ಇರ್ತೀರಿ, ಅದನ್ನು ಮುಂದುವರಿಸಿ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯ ನಿಮ್ಮಂತೆ ಆಗಬೇಕು, ನಿಮ್ಮ ಒಂದು ವ್ಯವಸ್ಥಿತ ರೂಪದಲ್ಲಿ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು ಬಹಳ ಮುಖ್ಯ. ಅವರನ್ನು ಬಿಟ್ಟು ಈ ದಿನ ಏನೂ ಮಾಡಲಿಕ್ಕಾಗಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಯಂದಿರ ಒಂದು ಮಾರ್ಗದರ್ಶನವಾದರೂ ಈ ದಿನ ನಿಮಗೆ ಬೇಕಾಗುತ್ತೆ. ಒಟ್ಟಾರೆ ನಿಮಗೆ ತೀರಾ ಹತ್ತಿರದವರು ನಿಮ್ಮ ಜೊತೆ ಇದ್ದರೆ ಕೆಲಸಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತೀರಿ. ಅವರು ದೂರ ಹೋದಷ್ಟು ನಿಮಗೆ ಆಸಕ್ತಿ ಕಡಿಮೆಯಾಗುತ್ತೆ. ಹಾಗೆ ಜೀವನದಲ್ಲಿ ನೀವು ಎಷ್ಟೋ ಕಷ್ಟಪಟ್ಟಿದ್ದೀರಿ, ಎಷ್ಟೋ ಒಂದು ವಿಚಾರಗಳನ್ನು ನೀವು ಏಳು ಬೀಳುಗಳನ್ನು ಕಂಡು ಮೇಲೆ ಬಂದಂತಹ ಒಂದು ಹದವಾದ ಜೀವನ ನಿಮ್ಮದು. ಆದರೆ ಈ ದಿನ ಯಾರೋ 3ನೇಯವರ ವಿಚಾರಕ್ಕಾಗಿ ಮನಸ್ಸನ್ನು ಕೆಡಿಸ್ಕೊಳ್ಳುವಂಥದ್ದು, ಹಾಗೆ ನಿಮಗೆ ಲಾಭವಿಲ್ಲದ ವಿಚಾರಕ್ಕೆ ಮೂಗು ತೂರಿಸುವಂಥ ಒಂದು ಸಾಧ್ಯತೆ ಇರೋದರಿಂದ ನಿಮ್ಮ ಕೆಲಸದ ಬದಲಾವಣೆ ಆಗುವಂಥದ್ದು ಅಥವಾ ನಿಮ್ಮ ದಿಕ್ಕು ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಮನೆಯಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರ್ತೀರಿ. ನಿಮ್ಮ ಕೆಲಸಗಳು ಚೆನ್ನಾಗಿ ನಡೆಯುತ್ತೆ. ಆದರೆ ಎಲ್ಲೋ ಒಮ್ಮೊಮ್ಮೆ ಮಾತ್ರ ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳಲ್ಲ. ಅದನ್ನು ಸ್ವಲ್ಪ ಹಿಡಿತದಲ್ಲಿಟ್ಕೊಳ್ಳಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ನಿಮ್ಮ ಪ್ರೀತಿಯ ಕಾಳಜಿ ಕಳಕಳಿ ಏನಿದೆ ಅದು ಸ್ವಲ್ಪ ಮಸುಕಾಗುತ್ತೆ. ನೀವು ಎಷ್ಟೇ ಪ್ರೀತಿಯನ್ನು ತೋರಿಸಿ, ಎಷ್ಟೇ ಪ್ರಯತ್ನಪೂರ್ವಕವಾಗಿ ನೀವು ಮನಸ್ಸನ್ನು ಗೆಲ್ಲಬೇಕು ಅಂತ ಹೋದರೂ ಕೂಡ ಅಲ್ಲಿ ಹಿನ್ನಡೆಯನ್ನು ಕಾಣುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಪ್ರೀತಿಗೆ ಬೆಲೆ ಇಲ್ಲ, ನಿಮ್ಮ ಕಾಳಜಿಗೆ ಕಳಕಳಿಗೆ ಎಲ್ಲೂ ಕೂಡ ಮಾನ್ಯತೆ ಈ ದಿನ ಇರಲ್ಲ. ಹಾಗಾಗಿ ಇದನ್ನು ಭಾವನಾತ್ಮಕವಾಗಿ ನೀವು ನೋಡಬೇಡಿ, ಬದಲಾಗಿ ಇದು ವ್ಯಕ್ತಿಯ ಒಂದು ಗುಣಲಕ್ಷಣವೇ ಹಾಗೆ, ಸ್ವಭಾವವೇ ಹಾಗೆ ಅನ್ನುವಂಥದ್ದನ್ನು ನೀವು ತೀರ್ಮಾನ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿ ಇರುವ ಹಾಗೆಯೇ ನೀವು ಸ್ವೀಕಾರ ಮಾಡಬೇಕು. ಅವರಿಂದ ಯಾವುದೇ ರೀತಿಯ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬೇಡಿ. ಯಾವುದೇ ರೀತಿಯ ಸಹಕಾರವನ್ನು ಕೂಡ ಈ ದಿನ ನೀವು ನಿರೀಕ್ಷೆ ಮಾಡಬೇಡಿ. ಅದು ನಿಮಗೆ ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಇನ್ನು ಆರೋಗ್ಯದ ವಿಚಾರಗಳಿಗೆ ವೈದ್ಯಕೀಯ ಸಮಾಲೋಚನೆಯ ಅಗತ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಔಷಧೋಪಚಾರದ ಬಗ್ಗೆ ಒಂದು ಮಾತುಕತೆ ಅಥವಾ ಒಂದು ಓಡಾಟ, ಖರ್ಚು ವೆಚ್ಚಗಳು ಈ ದಿನ ಇದ್ದೇ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಪರಿಸ್ಥಿತಿಗಳು ನಿಮಗೆ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ, ಕೆಲವೊಂದು ಒತ್ತಡವನ್ನು ತರಿಸುತ್ತೆ, ಕೆಲವು ಕೆಲಸಗಳನ್ನು ಅರ್ಧಕ್ಕೆ ಕೈ ಬಿಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಏಕೆಂದರೆ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಬೇರೆಯವರನ್ನು ದೋಷಾರೋಪಣೆಗೆ ಗುರಿಪಡಿಸುವಂಥ ಸಾಧ್ಯತೆ ಇದೆ. ಕೆಲಸ ಆಗಲಿಲ್ಲ ಅಂದರೆ ಅದರಲ್ಲಿ ನಿಮ್ಮ ಪಾಲಿನ ತಪ್ಪು ಎಷ್ಟಿದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಲ್ಲ. ಆದರೆ ಬೇರೆಯವರ ದೃಷ್ಟಿಕೋನದಿಂದ ಬೇರೆಯವರು ಎಷ್ಟರ ಮಟ್ಟಿಗೆ ಕೆಲಸಕ್ಕೆ ಅಸಹಕಾರಿಯಾಗಿದ್ದರು ಅನ್ನುವಂಥ ವಿಚಾರವನ್ನು ಲೆಕ್ಕಾಚಾರ ಮಾಡ್ತೀರಿ. ಹಾಗಾಗಿ ಈ ದಿನ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅನ್ನುವಂಥ ರೀತಿಯಲ್ಲಿ ಎಲ್ಲೋ ಸುತ್ತಿ ಬಳಸಿ ಕೊನೆಗೆ ಸಮಸ್ಯೆಯ ಬುಡಕ್ಕೆ ನೀವು ಬರುವಂಥದ್ದು ಇರುತ್ತೆ. ಹಾಗೆ ಈ ದಿನ
ಸಣ್ಣ ಪುಟ್ಟ ವಿಚಾರಗಳನ್ನು ಬಹಳ ಗ್ಲೋರಿಫೈ ಮಾಡುವಂಥದ್ದು ಇದೆ. ಅಂದರೆ ಅದನ್ನೇ ಹೆಚ್ಚು ಪ್ರಾಮುಖ್ಯ ಅಂತ ಹೇಳಿ ಅದಕ್ಕೆ ಒಂದು ಅನ್ಡ್ಯೂ ಇಂಪಾರ್ಟೆನ್ಸನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದಲೇ ವಿನಾಕಾರಣ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ಉದ್ಯೋಗಿಗಳು ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರನ್ನ ನಂಬಬೇಡಿ, ಯಾರನ್ನೂ ನಂಬಿ ಈ ದಿನ ಬಂಡವಾಳ ಹಾಕಬೇಡಿ. ನಿಮ್ಮ ನಷ್ಟಕ್ಕೆ ನೀವೇ ಕಾರಣರಾಗ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಭೈರವನ ದರ್ಶನ ಮಾಡಿ, ಶಿವನ ದರ್ಶನ ಮಾಡಿ ಈ ದಿನ ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ 4ರಲ್ಲಿ ಚಂದ್ರ ಇದ್ದರೆ ಪ್ರಯತ್ನಗಳನ್ನು ಮಾಡ್ತಾನೆ ಇರಬೇಕಾಗತ್ತೆ. ಅದರಲ್ಲೂ ನಿಮ್ಮ ತಾಯಿಯವರ ಮಾರ್ಗದರ್ಶನ ಆಗಲಿ ಅಥವಾ ಅವರ ಸಲಹೆ ಆಗಲಿ ಈ ದಿನ ನಿಮಗೆ ರುಚಿಸಲ್ಲ. ಅವರು ಎಷ್ಟೇ ಒಳ್ಳೆಯ ಮಾತನ್ನು ಹೇಳಿದ್ರೂ ಕೂಡ ಅದರಲ್ಲಿ ಅನುಮಾನವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ನಿಮ್ಮ ತಾಯಿಯವರಿದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ಅವರಿಗೆ ಸುಸ್ತು, ಆಸಕ್ತಿ ಕಡಿಮೆ ಆಗುವಂಥದ್ದು ಅಥವಾ ಕೆಲಸ ಕಾರ್ಯಗಳ ಒತ್ತಡದಿಂದ ಅವರು ಕೆಲಸಗಳನ್ನು ಪೂರ್ಣಗೊಳಿಸದೆ ಅರ್ಧಂಬರ್ಧಕ್ಕೆ ಬಿಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸ್ವಲ್ಪ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಏಕೆಂದರೆ ಆ ಒಂದು ನಿಟ್ಟಿನಲ್ಲೇ ಕೆಲಸಗಳನ್ನು ಬಹಳ ದಿನಗಳಿಂದ ನೀವು ಮಾಡ್ತಾ ಇದ್ದೀರಿ. ಎಲ್ಲ ಒಂದು ಕಡೆ ಪರಿಹಾರ ಒಂದು ಹಂತಕ್ಕೆ ನಿಮಗೆ ಸಿಕ್ಕುವಂಥದ್ದು ಇದೆ. ಅದು ಪೂರ್ಣವಾದಂತಹ ಪರಿಹಾರ ಅಲ್ಲ, ಎಲ್ಲವನ್ನ ಇತ್ಯರ್ಥಪಡಿಸುವಂತಹ ಒಂದು ಸನ್ನಿವೇಶ ಕೂಡ ಅದರಲ್ಲಿಲ್ಲ. ಆದರೂ ಏನೋ ಒಂದು ಕಡೆ ಒಂದು ರಿಲೀಫ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಪ್ರಯಾಣದ ಸಮಯದಲ್ಲಿ ಹೊಸ ಸ್ನೇಹಿತರ ಪರಿಚಯ ಆಗುವಂಥದ್ದು. ಆದರೆ ಹಣಕಾಸಿನ ವಿಚಾರದಲ್ಲಿ ಅಂತಹ ಹೊಸ ಪರಿಚಯಸ್ಥರ ಜೊತೆಯಲ್ಲಿ ಯಾವುದೇ ನಂಬಿಕೆಯಿಂದ ಕೆಲಸಗಳನ್ನು ಮುಂದುವರಿಸಬೇಡಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಆರ್ಥಿಕವಾಗಿ ಅನುಕೂಲಕರವಾದಂತಹ ವಾತಾವರಣ ಏನೋ ಇರುತ್ತೆ. ಆದರೆ ನಿಮ್ಮ ಒಂದು ಎಡ್ಡಾದಿಡ್ಡಿ ಖರ್ಚಿನ ಬಾಬ್ತೇನಿದೆ ಅದು ನಿಮಗೆ ಈ ದಿನ ಸ್ವಲ್ಪ ನಷ್ಟವನ್ನು ತರಿಸತ್ತೆ. ಇನ್ನು ಮನೆ ನಿರ್ಮಾಣದ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನೀವು ನಿಮ್ಮ ಒಂದು ನಿರ್ಧಾರಗಳನ್ನು ಪುನರ್ ಪರಿಶೀಲನೆ ಮಾಡುವಂಥ ಅಗತ್ಯತೆ ಇದೆ. ಇನ್ನು ಈ ದಿನದಲ್ಲಿ ವ್ಯಾಪಾರದಲ್ಲಿ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿಕೊಳ್ಬೇಕು. ಲಾಭದತ್ತ ನಿಮ್ಮ ವ್ಯವಹಾರ ನಡಿಬೇಕು. ಹಾಗೆ ಅನುಕೂಲತೆಗಳನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಕೆಲವು ಅನುಭವಸ್ಥರ ಮಾತುಗಳನ್ನು ಕೇಳಬೇಕಾಗತ್ತೆ. ಅದನ್ನು ಈ ದಿನ ನೀವು ಅಲ್ಲಗಳಿಬೇಡಿ. ಹಾಗೆ ಈ ದಿನ ನಿಮ್ಮ ಸೋಲಿಗೆ ನೀವು ಎಷ್ಟರ ಮಟ್ಟಿಗೆ ಕಾರಣರು ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥದ್ದು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ಒಂದು ಅವಕಾಶ ನಿಮಗೆ ಈ ದಿನ ಬಂದಿದೆ. ಹಾಗಾಗಿ ನಿಮ್ಮನ್ನು ನೀವು ಪರಿಪೂರ್ಣಗೊಳಿಸಲಿಕ್ಕೆ ಬಂದಿರುವಂಥ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.